ಹಲೋ ವಿದ್ಯಾರ್ಥಿಗಳು, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಜೀವಕ್ರಿಯೆಗಳು ಪಾಠದ 2 ಅಂಕದ ಪ್ರಶ್ನೆಗಳನ್ನು ಚರ್ಚಿಸೋಣ. ಈಗಾಗಲೇ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು 1 ಅಂಕದ ಪ್ರಶ್ನೆಯನ್ನು ಚರ್ಚೆ ಮಾಡಿದ್ದೇವೆ. ಪ್ರಶ್ನೆ ಸಂಖ್ಯೆ 46. ಒಬ್ಬ ವೃದ್ಧರಿಗೆ ವೈದ್ಯರು ಆಹಾರದಲ್ಲಿ ಕಡಿಮೆ ಸಕ್ಕರೆಯನ್ನು ತೆಗೆದುಕೊಳ್ಳುವಂತೆ ಸಲಹೆ ನೀಡುತ್ತಾರೆ. ಆ ವ್ಯಕ್ತಿಯು ಯಾವ ರೋಗದಿಂದ ಬಳಲುತ್ತಿದ್ದಾನೆ? ಈ ಪರಿಸ್ಥಿತಿಗೆ ಕಾರಣವಾದ ಹಾರ್ಮೋನನ್ನು ಹೆಸರಿಸಿ. ಆ ವ್ಯಕ್ತಿಯು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿದ್ದಾನೆ. ಆ ರೋಗಕ್ಕೆ ಇನ್ಸುಲಿನ್ ಹಾರ್ಮೋನ್ ಕಡಿಮೆ ಸ್ರವಿಕೆ ಕಾರಣ. ಥೈರಾಯ್ಡ್ ಗ್ರಂಥಿ ಕಾರ್ಯವು ಮಾನವನ ಸಮತೋಲಿತ ಬೆಳವಣಿಗೆಗೆ ಹೇಗೆ ಸಹಾಯಕವಾಗಿದೆ? 47ನೇ ಪ್ರಶ್ನೆ. ಥೈರಾಯ್ಡ್ ಗ್ರಂಥಿಯು ಥೈರಾಕ್ಸಿನ್ ಹಾರ್ಮೋನನ್ನು ಉತ್ಪಾದಿಸುತ್ತದೆ. ಥೈರಾಕ್ಸಿನ್ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸಿ ಮಾನವನ ದೇಹದ ಸಮತೋಲಿತ ಬೆಳವಣಿಗೆಗೆ ಸಹಾಯಕವಾಗಿದೆ. 48ನೇ ಪ್ರಶ್ನೆ. ಹೆದರಿಕೆಯಿಂದ ವ್ಯಕ್ತಿಯು ಮುಖವು ಬಿಳಿಚಿಕೊಂಡಿದೆ ಮತ್ತು ಅವನ ಉಸಿರಾಟದ ಗತಿ ಹೆಚ್ಚಾಗಿದೆ. ವ್ಯಕ್ತಿ ಈ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡುವ ಪ್ರತಿಕ್ರಿಯೆಗೆ ಸಹಕರಿಸುವ ಹಾರ್ಮೋನ್ ಯಾವುದು? ಆ ಹಾರ್ಮೋನನ್ನು ಉತ್ಪಾದಿಸುವ ಗ್ರಂಥಿ ಯಾವುದು? ಗ್ರಂಥಿಯನ್ನು ಹೆಸರಿಸಿ. ಎಡ್ರಿನಲಿನ್ ಹಾರ್ಮೋನ್ ದೇಹವನ್ನು ಭಯ, ಕೋಪ, ಉದ್ವೇಗ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡುತ್ತದೆ. ಎಡ್ರಿನಲ್ ಗ್ರಂಥಿಯು ಎಡ್ರಿನಲಿನ್ ಹಾರ್ಮೋನನ್ನು ಉತ್ಪಾದಿಸುತ್ತದೆ. ಪ್ರಶ್ನೆ ಸಂಖ್ಯೆ 49. ಪ್ರಾಣಿಗಳಲ್ಲಿ ರಾಸಾಯನಿಕ ಹೊಂದಾಣಿಕೆಯು ಹೇಗೆ ನಡೆಯುತ್ತದೆ? ಪ್ರಾಣಿಗಳಲ್ಲಿ ರಾಸಾಯನಿಕ ಹೊಂದಾಣಿಕೆಯು ನಿರ್ನಾಳ ಗ್ರಂಥಿಗಳು ಸ್ರವಿಸುವ ಹಾರ್ಮೋನುಗಳ ಮೂಲಕ ರಾಸಾಯನಿಕ ಹೊಂದಾಣಿಕೆ ನಡೆಯುತ್ತದೆ. ಈ ಹಾರ್ಮೋನುಗಳು ನೇರವಾಗಿ ರಕ್ತಕ್ಕೆ ವಿಸರಣೆ ಹೊಂದಿ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಉಂಟುಮಾಡಲು ಸಹಕರಿಸುತ್ತವೆ. ಪ್ರಶ್ನೆ ಸಂಖ್ಯೆ 50. ಪ್ರಾಣಿಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕಾಗಿ ಇರುವ ನರ ಮತ್ತು ಹಾರ್ಮೋನುಗಳ ಕಾರ್ಯವಿಧಾನಗಳ ವ್ಯತ್ಯಾಸವನ್ನು ಬರೆಯಿರಿ. ನರವ್ಯೂಹ ವ್ಯವಸ್ಥೆ ಹಾರ್ಮೋನುಗಳ ಕಾರ್ಯವಿಧಾನ ವ್ಯತ್ಯಾಸ ನೋಡ್ರಿ. ನರವ್ಯೂಹ ವ್ಯವಸ್ಥೆಗಳು ಸಂವಹನ ವಿದ್ಯುದ್ವಾವೇಗಗಳ ಮೂಲಕ ನಡೆಯುತ್ತವೆ. ಹಾರ್ಮೋನುಗಳು ಸಂವಹನ ರಾಸಾಯನಿಕ ಮೂಲಕ ನಡೆಯುತ್ತವೆ. ಸಂಪರ್ಕ ಹೊಂದಿದ ಜೀವಕೋಶಗಳನ್ನು ಮಾತ್ರ ತಲುಪುತ್ತದೆ. ದೇಹದ ಪ್ರತಿ ಜೀವಕೋಶವನ್ನು ತಲುಪುತ್ತದೆ. ನಿರಂತರವಾಗಿ ವಿದ್ಯುತ್ತಾವೇಗಗಳನ್ನು ಸೃಷ್ಟಿಸಿ ಪ್ರಸರಣ ಮಾಡಲಾರದು. ಸಂವಹನ ನಿರಂತರ ಮತ್ತು ಹೆಚ್ಚು ಸ್ಥಿರವಾಗಿರುತ್ತದೆ. ಪ್ರಶ್ನೆ 51. ಮಾನವನ ಮೆದುಳಿನಲ್ಲಿರುವ ಮೆಡುಲ್ಲಾ ಮತ್ತು ಅನುಮಸ್ತಿಷ್ಕಗಳ ಕಾರ್ಯಗಳನ್ನು ಬರೆಯಿರಿ. 2025ರಲ್ಲಿ ಕೇಳಿರುವ ಪ್ರಶ್ನೆ ಇದು. ಮೆಡುಲ್ಲಾ ಮತ್ತು ಅನುಮಸ್ತಿಷ್ಕದ ಕಾರ್ಯ. ಮೆಡುಲ್ಲಾ ಕಾರ್ಯ ನೋಡಿ. ರಕ್ತದ ಒತ್ತಡ, ಬಾಯಿಯಲ್ಲಿ ನೀರುರುವಿಕೆ, ವಾಂತಿಯಾಗುವಿಕೆ ಮೊದಲಾದ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಇನ್ನು ಅನುಮಸ್ತಿಷ್ಕ ಐಚ್ಛಿಕ ಕ್ರಿಯೆಗಳಾದ ನಿಖರತೆ, ದೇಹದ ಭಂಗಿ, ಸಮತೋಲನ ನಿಯಂತ್ರಿಸುತ್ತದೆ. ಪ್ರಶ್ನೆ ಸಂಖ್ಯೆ 52. ಈ ಕೆಳಗಿನವುಗಳಲ್ಲಿ ನರಕೋಶದಲ್ಲಿ ನರ ಸಂದೇಶವು ಹಾದು ಹೋಗಲು ಸಹಾಯ ಮಾಡುವ ಭಾಗವನ್ನು ಹೆಸರಿಸಿ. ಕೋಶದ ಕಡೆಗೆ, ಕೋಶದಿಂದ ದೂರ. 52. ಕೋಶದ ಕಡೆಗೆ ಡೆಂಡ್ರೈಟ್, ಕೋಶದಿಂದ ದೂರ ಆಕ್ಸಾನ್. ಪ್ರಶ್ನೆ 53. ಓಟಕ್ಕೆ ತಯಾರಾಗಲು ಕ್ರೀಡಾಪಟುವಿಗೆ ಅಡ್ರಿನಲ್ ಹೇಗೆ ಸಹಾಯ ಮಾಡುತ್ತದೆ? ಅಡ್ರಿನಲಿನ್ ಹೃದಯ ಬಡಿತದ ವೇಗವನ್ನು ಹೆಚ್ಚಿಸುತ್ತದೆ. ಇದರ ಪರಿಣಾಮವಾಗಿ ಹೆಚ್ಚು ಆಕ್ಸಿಜನ್ ಸ್ನಾಯುಗಳಿಗೆ ಪೂರೈಕೆಯಾಗಿ ಸ್ನಾಯುಗಳು ಆಯಾಸವಾಗದಂತೆ ತಡೆಯುತ್ತದೆ. ಕಾಲಿನಲ್ಲಿ ರಕ್ತನಾಳವನ್ನು ಹಿಗ್ಗಿಸಿ ಜಠರಕ್ಕೆ ಸಾಗುವ ರಕ್ತವನ್ನು ಕಾಲಿನ ಸ್ನಾಯು ಜೀವಕೋಶಗಳಿಗೆ ಪೂರೈಕೆಯಾಗುವಂತೆ ಮಾಡುತ್ತದೆ. ಪ್ರಶ್ನೆ ಸಂಖ್ಯೆ 54. ಮುಟ್ಟಿದರೆ ಮುನಿ ಸಸ್ಯವನ್ನು ಮುಟ್ಟಿದ ನಂತರ ಅದರ ಎಲೆಗಳು ಮುದುಡಲು ಕಾರಣವೇನು? ಪ್ರಶ್ನೆ ಸಂಖ್ಯೆ 54. ಸಸ್ಯದಲ್ಲಿನ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಿಸಿ ತಮ್ಮ ಆಕಾರವನ್ನು ಬದಲಿಸುತ್ತದೆ. ಈ ಕಾರಣದಿಂದಾಗಿ ಸಸ್ಯದ ಎಲೆಗಳಲ್ಲಿನ ನೀರಿನ ಪೂರೈಕೆ ಕಡಿಮೆಯಿಂದಾಗಿ ಸಸ್ಯದ ಎಲೆಗಳು ಮುದುಡುತ್ತವೆ.